ಇವತ್ತು NMKRV ಕಾಲೇಜ್ಗೆ ಹೋದವರಿಗೆ ಅಚ್ಚರಿಯೋ ಅಚ್ಚರಿ. ಇದೇನು ಕಾಲೇಜ್ ಕ್ಯಾಂಪಸ್ ಅಥವಾ ಜಾತ್ರೆನಾ ಅನ್ನುವಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ತಮಟೆ ಸದ್ದಿಗೆ ಹುಡುಗಿರು ಕುಣಿತಿರೋದನ್ನ ನೋಡಿ ಮೂಕವಿಸ್ಮಿತರಾದ್ರು. ಸೀರೆ ಉಟ್ಟು ಓಡಾಡ್ತಿರೋ ಹುಡುಗಿರು ನೋಡಿ ಇವರು ಕಾಲೇಜ್ ಹುಡುಗಿರಾ ಅಥವಾ ಹಳ್ಳಿ ಹುಡುಗಿರಾ ಅನ್ನುವಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ವಾವ್, ಎತ್ತ ನೋಡಿದ್ರು ಕಾಲೇಜು ಕನ್ಯೆಯರ ವಯ್ಯಾರ. ಜರ್ತಾರಿ ಸೀರೆ ಉಟ್ಟು ಥೇಟ ಹಳ್ಳಿ ಹುಡುಗಿರಂತೆ ಕಾಣ್ತಾ ಇರುವ ವಿದ್ಯಾರ್ಥಿನಿಯರು. ಹಣೆಗೆ ಬಿಂದಿ, ಕಿವಿಗೆ ಕಿವಿಯೋಲೆ, ಕೈಗೆ ಗಾಜಿನ ಬಳೆ ಹಾಕೊಂಡು ಸೆಲ್ಫಿಗೆ ಪೋಸ್ ಕೊಡ್ತಿರೋ ಬೆಡಗಿಯರು. ಡೋಲು ತಮಟೆ ಸದ್ದಿಗೆ ಟಪ್ಪಂಗುಚ್ಚಿ ಸ್ಟೆಪ್ ಹಾಕ್ತಿರೋ ಕಾಲೇಜು ಕನ್ಯೆಯರು. ಅಲಂಕಾರಿಕ ವಸ್ತುಗಳನ್ನ ಮಾರಾಟ ಮಾಡ್ತಿರೋ ಚೆಂದದ ಚೆಂದುಳ್ಳಿಯರು. ಅಬ್ಬಾ, ಒಂದ್ ಕ್ಷಣ ಕನ್ಫ್ಯೂಸ್ ಆಗೋಷ್ಟರ ಮಟ್ಟಿಗೆ ಜಾತ್ರೆ ರೀತಿಯ ಸಂಭ್ರಮ ಮನೆ ಮಾಡಿದ್ದು NMKRV ಕಾಲೇಜಲ್ಲಿ. ಹೌದು, ನಶಿಸಿ ಹೋಗ್ತಾ ಇರುವ ಹಳ್ಳಿ ವಾತಾವರಣ, ಮರೆಯಾಗ್ತಾ ಇರುವ ಸಾಂಪ್ರದಾಯಿಕ ಉಡುಗೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕಾಲೇಜಲ್ಲಿ ಗ್ರಾಮೀಣ ಸೊಗಡಿನ ಕಸ್ತೂರಿ ಜಾತ್ರೆಯನ್ನ ಆಯೋಜಿಸಲಾಗಿತ್ತು. ಉಪನ್ಯಾಸಕರು ರೇಷ್ಮೆ ಪಂಚೆ ಉಟ್ಟು ಆಗಮಿಸಿದ್ರೆ ಉಪನ್ಯಾಸಕಿಯರು ಹಳ್ಳಿಯ ಪಟ್ಟೆ ಸೀರೆಯುಟ್ಟು ಮಿಂಚುತ್ತಿದ್ರು. ಇದರ ನಿಜವಾದ ಉದ್ದೇಶ ಏನು ಅಂದರೆ, ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಬಹಳ ಮಟ್ಟಿಗೆ ಒಳಗಾಗಿರುವಂಥ ನಮ್ಮ ಮಕ್ಕಳಿಗೆ ಒಂದು ಸಂಭ್ರಮ, ಹಳ್ಳಿಯ ಒಂದು ಸೊಗಡಿನ ಸಂಭ್ರಮವನ್ನು ಅನುಭವಿಸೋದಕ್ಕೆ ಒಂದು ಅವಕಾಶ ಮಾಡಿಸ್ಕೊಡೋಣ ಅಂತ ಆ ಒಂದು ಕಾರಣದಿಂದಾಗಿ ನಾವು ಈ ಒಂದು ಕಸ್ತೂರಿ ಜನಪದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ವಿದ್ಯಾರ್ಥಿನಿಯರಂತೂ ತರಹೇವಾರಿ ಸೀರೆಯುಟ್ಟು ನಾನು ಹೇಗೆ ಕಾಣಿಸ್ತೀನಿ ಅಂತ ಒಬ್ರಿಗೊಬ್ರು ಮಾತನಾಡ್ಕೊಳ್ತಿದ್ರು. ಕೆಲ ಹುಡುಗಿರಂತೂ ತರಕಾರಿ ವ್ಯಾಪಾರ ಮಾಡ್ತಿದ್ರೆ, ಮತ್ತೆ ಕೆಲ ಹುಡುಗಿರು ತಾವೇ ತಯಾರಿಸಿದ ಕಿವಿಯೋಲೆ, ಸರಗಳನ್ನ ಮಾರಾಟ ಮಾಡ್ತಿದ್ರು. ನಮ್ಮ ಕಾಲೇಜಲ್ಲಿ ನಾವು ಇವತ್ತು ಜಾತ್ರೆ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ 4th ಬ್ಲಾಕಿಂದ ರೌಂಡ್ ಹಾಕ್ಕೊಂಡು ಬಂದ್ವಿ. ಅದಾದಮೇಲೆ ನಾವಿವಾಗ ಫಂಕ್ಷನ್ ಮಾಡ್ತಾ ಇದ್ದೀವಿ, ಮೆರವಣಿಗೆ. ಇದೆಲ್ಲ ಆದಮೇಲೆ ಒಬ್ಬೊಬ್ರು ಒಂದೊಂದು ಸ್ಟಾಲ್ ಇಟ್ಟಿದ್ದಾರೆ. ತರಕಾರಿ ಒಬ್ಬರು, ಪಾನಿಪುರಿ ಒಬ್ಬರು, ಮಜ್ಜಿಗೆ ಪಾನಕ, ಮುದ್ದೆ ಕೂಡ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ಜಾತ್ರೆ ಅಂತೂ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಯಾವಾಗಲೂ ಕ್ಲಾಸಸ್ ಇದ್ದು ಇವಾಗ ಇನ್ನೊಂದು ಸ್ಪೆಷಲಾಗಿ ಕಾಣ್ತಿದೆ. ಆ್ಯಕ್ಚುಲಿ ನಮ್ಮದು 3 days ಇದೆ ಫಂಕ್ಷನ್ಸು, ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಏನೋ ಎಕ್ಸೈಟ್ ಆಗಿದೆ, ನಮಗೆ ಚೆನ್ನಾಗಿದೆ ನಮ್ಮದು. ಇನ್ನು ಕಾಲೇಜಿನ ಒಳ ಹೋಗ್ತಿದ್ದಂತೆ ಹಳ್ಳಿ ಸೊಗಡಿನ ಚಪ್ಪರದಲ್ಲಿ ಪಾನಿಪುರಿ, ಒಬ್ಬಟ್ಟು, ಚುರುಮುರಿ, ಬಜ್ಜಿ ಬೋಂಡ ಬಾಯಲ್ಲಿ ನೀರೂರಿಸ್ತಿತ್ತು. ಮತ್ತೊಂದೆಡೆ ಕಾಲೇಜು ಕನ್ಯೆಯರು ಡೋಲು ತಮಟೆ ಸದ್ದಿಗೆ ಟಪ್ಪಂಗುಚ್ಚಿ ಸ್ಟೆಪ್ ಹಾಕಿ ಹುಡುಗರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸಿದ್ರು. ಒಟ್ನಲ್ಲಿ NMKRV ಕಾಲೇಜು ಕ್ಯಾಂಪಸ್ ಸಂಪೂರ್ಣವಾಗಿ ರಂಗುರಂಗಾಗಿತ್ತು. ಜೊತೆಗೆ ಹಳ್ಳಿ ಸೊಗಡು ಅನಾವರಣಗೊಂಡಿತ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.